ಸರ್ಕಾರಿ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು? ಅವ್ಯವಸ್ಥೆಯ ಆಗರಗಳಾಗ್ತಾ ಇವೆಯಾ ಸರ್ಕಾರಿ ಹಾಸ್ಟೆಲ್ಗಳು? ಬೇಳೆಕಾಳು ಗೋಧಿ ಸೇರಿ ದವಸ ಧಾನ್ಯಗಳ ಪೂರೈಕೆಯ ವ್ಯತ್ಯಯ ಆಗಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳ ಹೊಟ್ಟೆಗೆ ತಣ್ಣೀರ ಬಟ್ಟೆನೇ ಗತಿ ಎನ್ನುವಂತಿದೆ. ವಿದ್ಯಾರ್ಥಿಗಳಿಗೆ ಊಟಕ್ಕಾಗಿ ಹಾಸ್ಟೆಲ್ಗಳ ಮೇಲ್ವಿಚಾರಕರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸಾಲ ಮಾಡಿ ಹೊರಗಿನಿಂದ ಆಹಾರ ಸಾಮಗ್ರಿಗಳನ್ನು ಖರೀದಿಸಿದ್ದಾರೆ ಸಿಬ್ಬಂದಿ. ಕಳೆದ 7 ತಿಂಗಳುಗಳಿಂದ ಬರೋಬ್ಬರಿ 3 ಕೋಟಿಯಷ್ಟು ಬಿಲ್ ಪಾವತಿಸಿಲ್ಲ. ಸಮಾಜ ಕಲ್ಯಾಣ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಾರೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಅವ್ಯವಸ್ಥೆಯ ಆಗರಗಳಾಗ್ತಾ ಇವೆಯಾ? ಅಲ್ಲ, ಆಗರಗಳಾಗ್ತಾ ಇವೆ 100%. ಎಷ್ಟು ಹಾಸ್ಟೆಲ್ಗಳಿಗೆ ಹೋಗ್ಬಿಟ್ರೆ ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಸರಿಯಾದಂಥ ಊಟದ ವ್ಯವಸ್ಥೆ ಇರಲ್ಲ, ಹಾಸ್ಟೆಲ್ಗಳು ಕ್ಲೀನ್ ಆಗಿರಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಅಡಿ ನಡೆಯುವಂಥ ಹಾಸ್ಟೆಲ್ಗಳ ಅವ್ಯವಸ್ಥೆ ಇದು. ವಿಜಯಪುರದ ಹಾಸ್ಟೆಲ್ಗಳಲ್ಲಿ ಆಹಾರ ಧಾನ್ಯ ಪೂರೈಕೆಯಲ್ಲಿ ಅವ್ಯವಸ್ಥೆ ಆಗಿದೆ. ಆಹಾರ ಧಾನ್ಯ ಪೂರೈಸುವ ಏಜೆನ್ಸಿಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರೋದು. ಆಹಾರ ಧಾನ್ಯ ಪೂರೈಕೆ ಮಾಡಲು ಗುತ್ತಿಗೆದಾರರು ಹಿಂದೇಟನ್ನು ಹಾಕಿದ್ದಾರೆ. ಬೇಳೆಕಾಳು ಗೋಧಿ ಸೇರಿದಂತೆ ದವಸ ಧಾನ್ಯಗಳ ಪೂರೈಕೆಯ ವ್ಯತ್ಯಯ ಉಂಟಾಗಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳ ಹೊಟ್ಟೆಗೆ ತಣ್ಣೀರ ಬಟ್ಟೆಯೇ ಗತಿ ಎನ್ನುವಂತಿದೆ. ವಿದ್ಯಾರ್ಥಿಗಳಿಗೆ ಊಟಕ್ಕಾಗಿ ಹಾಸ್ಟೆಲ್ಗಳ ಮೇಲ್ವಿಚಾರಕರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸಾಲ ಮಾಡಿ ಹೊರಗಿನಿಂದ ಆಹಾರ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ದಾರೆ ಸಿಬ್ಬಂದಿ. ಕಳೆದ 7 ತಿಂಗಳುಗಳಿಂದ ಬರೋಬ್ಬರಿ 3 ಕೋಟಿಯಷ್ಟು ಬಿಲ್ ಪಾವತಿಸಿಲ್ಲ. ಸಮಾಜ ಕಲ್ಯಾಣ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಮೆಟ್ರಿಕ್ ನಂತರದ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿಗಳ ಹಕ್ಕನ್ನು ಮೊಟಕುಗೊಳಿಸುತ್ತಿರುವ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳ ಹಕ್ಕನ್ನು ಮೊಟಕುಗೊಳಿಸುತ್ತಿರುವ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ. ದೀಪಕ್, ಏನಾಗ್ತಾ ಇದೆ ಅಲ್ಲಿ? ಯಾಕೆ ವಿದ್ಯಾರ್ಥಿಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಖಂಡಿತ ರಾಮ್, ಏನು ವಿಜಯಪುರದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುವಂತಹ ವಸತಿ ನಿಲಯಗಳಿವೆ, ಇವು ಅವ್ಯವಸ್ಥೆಯ ಆಗರಗಳಾಗಿದ್ದಾವೆ ಅಂತ ಹೇಳ್ಬೋದು. ಆಹಾರ ಧಾನ್ಯಗಳಾಗಿರುವಂತಹ ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಇವುಗಳನ್ನ ಪೂರೈಕೆ ಮಾಡ್ತಾ ಇರೋ ಏಜೆನ್ಸಿ ಅನುದಾನ ಬಿಡುಗಡೆಗೆ ಏನೀಗ ಹಿಂದೇಟನ್ನ ಹಾಕಿದೆ ಸಮಾಜ ಕಲ್ಯಾಣ ಇಲಾಖೆ. ಇದರಿಂದಾಗಿ ಅವರು ಪೂರೈಕೆಯನ್ನ ಸ್ಥಗಿತಗೊಳಿಸಿರುವಂತದ್ದು. ದಿಢೀರ್ನೆ ಸ್ಥಗಿತಗೊಂಡಿದ್ರಿಂದ ಈಗ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡೋದಕ್ಕೆ ಹಾಸ್ಟೆಲ್ನ ವಾರ್ಡನ್ಗಳು ಸ್ವಂತ ವೆಚ್ಚದಲ್ಲಿ ಪಡಿತರವನ್ನ ತಂದು ಅವರಿಗೆ ಊಟವನ್ನ ವ್ಯವಸ್ಥೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ವಿಜಯಪುರದಲ್ಲಿ ಕಳೆದ 7 ತಿಂಗಳಿಂದ, ಅಂದ್ರೆ ವಿಜಯಪುರ ತಾಲೂಕಿನಲ್ಲೇ ಇರುವಂತಹ ಸುಮಾರು 10 ಹಾಸ್ಟೆಲ್ಗಳಿಗೆ ಈ ರೀತಿ ಆಗಿರುವಂತದ್ದು. ವಿಜಯಪುರದಲ್ಲಿ 7 ತಿಂಗಳಿಂದ ಬರೋಬ್ಬರಿ 3 ಕೋಟಿ ಬಿಲ್ ಅನ್ನ ಸಮಾಜ ಕಲ್ಯಾಣ ಇಲಾಖೆ ಪೆಂಡಿಂಗ್ ಉಳಿಸ್ಕೊಂಡಿರುವಂತದ್ದು. ಹೀಗಾಗಿ ರಾಜ್ಯ ಸರ್ಕಾರದ ಟೆಂಡರ್ ಪಡೆದಿರುವಂತಹ ಏಜೆನ್ಸಿ ಸಮಾಜ ಕಲ್ಯಾಣ ಅಧಿಕಾರಿಗಳ ವಿರುದ್ಧ ಈಗ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ವಸತಿ ನಿಲಯದಲ್ಲಿ ಹೋರಾಟಕ್ಕೆ ಇಳಿಯುವಂತ ಪರಿಸ್ಥಿತಿ ಬಂದಿರುವಂತದ್ದು. ವಿದ್ಯಾರ್ಥಿಗಳ ಹೊಟ್ಟೆಗೆ ತಣ್ಣೀರ ಬಟ್ಟೆನೇ ಗತಿ ಅನ್ನುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದ್ರಿಂದ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ಪ್ರತಿಭಟನೆಯನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಮ್. ಈಗ ಇಷ್ಟೆಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೂ ಬರ್ತಾ ಇಲ್ವಾ ಅಂತ? ಖಂಡಿತ ರಾಮ್, ಏನಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಹೇಳ್ತಾ ಇರುವಂತದ್ದು ಸರ್ಕಾರದಿಂದ ಬರ್ಬೇಕಾಗಿರುವಂತ ಅನುದಾನ ನಾವು ವೈಯಕ್ತಿಕವಾಗಿ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೈ ಚೆಲ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಏನು ಈ ಒಂದು ಏಜೆನ್ಸಿ ಇತ್ತು, ಅಂದ್ರೆ ಗುತ್ತಿ ಬಸವಣ್ಣ ಅಂತ ಹೇಳಿ ಏಜೆನ್ಸಿ ಇದೆ, ಅವರು 10 ವಸತಿ ನಿಲಯಗಳಿಗೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಕಳೆದ 7 ತಿಂಗಳಿಂದ ಬಾಕಿ ಬಿಲ್ ಪೆಂಡಿಂಗ್ ಉಳಿದಿರುವಂತದ್ದು. ಅವರು ಬೇರೆ ಕಡೆ ಖರೀದಿಯನ್ನ ಮಾಡಿ ಅಥವಾ ಟೆಂಡರ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಪೂರೈಕೆ ಮಾಡ್ಬೇಕಾದ್ರೆ
ಅವರ ಬಿಲ್ ಪೆಂಡಿಂಗ್ ಉಳಿದಿರೋದ್ರಿಂದ ಈಗ ಸರ್ಕಾರದ ಕಡೆಗೆ ಬೆರಳನ್ನ ತೋರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ. ಭ್ರಷ್ಟ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳ ಹಕ್ಕನ್ನು ಮೊಟಕುಗೊಳಿಸುತ್ತಿರುವ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳ ಹಕ್ಕನ್ನು ಮೊಟಕುಗೊಳಿಸುತ್ತಿರುವ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ದವಸ ಧಾನ್ಯವನ್ನ ಪೂರೈಕೆ ಸ್ಥಗಿತಗೊಳಿಸಿದೆ ಏಜೆನ್ಸಿ. ಯಾಕಪ್ಪ ಸ್ಥಗಿತಗೊಳಿಸಿದ್ರಿ, ಯಾಕೆ ಅಂತ ಅಂದರೆ ಅವರಿಗೆ ದುಡ್ಡು ಹೋಗ್ತಾ ಇಲ್ಲ, ಬಿಲ್ ಪಾವತಿ ಆಗಿಲ್ಲ ಇದುವರೆಗೂ ಸಮಾಜ ಕಲ್ಯಾಣ ಇಲಾಖೆಯನ್ನು. ಮತ್ತೆ ಎಲ್ಲಿ ಕೊಡ್ತಾರೆ ಏಜೆನ್ಸಿಯವರು ದುಡ್ಡು ಕೊಡದೆ? ಏಜೆನ್ಸಿ ಇಲಾಖೆ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ, ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಡಿ ವಿಜಯಪುರದಲ್ಲಿ 10 ವಸತಿ ನಿಲಯಗಳಿದ್ದಾವೆ, ಅಲ್ಲೆಲ್ಲ ಇದೇ ಪರಿಸ್ಥಿತಿ. ದವಸ ಧಾನ್ಯ ಸಂಗ್ರಹದ ಕೊಠಡಿಗಳು ಕಂಪ್ಲೀಟ್ ಖಾಲಿ ಆಗಿದೆ, ಏನೂ ಇಲ್ಲ ಅಲ್ಲಿ ದವಸ ಧಾನ್ಯಗಳು. ಮತ್ತಿನ್ನು ಹೊಟ್ಟೆಗೆ ಏನು ತಿನ್ನಬೇಕು ಪಾಪ ವಿದ್ಯಾರ್ಥಿಗಳು. ಗುತ್ತಿ ಬಸವಣ್ಣ ಏಜೆನ್ಸಿಯಿಂದ ಆಹಾರ ಧಾನ್ಯ ಪೂರೈಕೆ ಸ್ಥಗಿತ ಆಗಿದೆ. ಕಾರಣ ಅವರಿಗೆ ಬಿಲ್ ಪಾವತಿ ಆಗಿಲ್ಲ. ಹಾಗಾಗಿ ಹಾಸ್ಟೆಲ್ಗಳಿಗೆ ಆಹಾರ ಪೂರೈಕೆ ಆಗ್ತಾ ಇಲ್ಲ, ದವಸ ಧಾನ್ಯಗಳ ಪೂರೈಕೆ ಆಗ್ತಾ ಇಲ್ಲ. ಇದು ಹಾಸ್ಟೆಲ್ನ ಕರ್ಮಕಾಂಡ. ಇದು ದವಸ ಧಾನ್ಯ ಪೂರೈಕೆ ಸ್ಥಗಿತಗೊಳಿಸಿದ ಏಜೆನ್ಸಿ. ದುಡ್ಡು ಕೊಟ್ಟರೆ ಅಲ್ವಾ ಅವ್ರಿಗೂ ಆ ಏಜೆನ್ಸಿಯವರು ತಂದು ದವಸ ಧಾನ್ಯವನ್ನು ಕೊಡೋದಕ್ಕೆ. ಏನು ಮಾಡ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ? ಹಾಗಾದರೆ ಸರ್ಕಾರಿ ಹಾಸ್ಟೆಲ್ಗಳು ಅಂತ ಅಂದರೆ ಬೇಕಾಬಿಟ್ಟಿನಾ? ಏನು ಮಾಡಿದರೂ ನಡೆಯುತ್ತೆ, ಅಲ್ಲಿರೋರು ಬಡವ್ರ ಮಕ್ಕಳಲ್ವಾ, ಏನು ಬೇಕಾದರೂ ಮಾಡ್ಬೋದು. ಕೇಳೋರು ಹೇಳೋರು ಯಾರೂ ಇಲ್ಲ. ಅವರು ಇಷ್ಟು ದಿನ ಸಹಿಸ್ಕೊಂಡು ಇವತ್ತು ಸರಿಯಾಗುತ್ತೆ ನಾಳೆ ಸರಿಯಾಗುತ್ತೆ ಅಂತ ಹೇಳಿ ನೋಡಿ ಸುಸ್ತಾಗಿ ಫೈನಲಿ ಇವತ್ತು ಪ್ರತಿಭಟನೆಗೆ ಕೂತಿದ್ದಾರೆ ಆ ವಿದ್ಯಾರ್ಥಿಗಳು. ಇಲ್ಲ ಅಂತ ಅಂದರೆ ಕ್ಯಾರೇ ಅನ್ನಲ್ಲ ಯಾರೂ ಬಂದು, ಏನು ಸಮಸ್ಯೆ ಅಪ್ಪ ನಿಮ್ಮದು ಅಂತ ಕೇಳೋರು ಇಲ್ಲ ಅಲ್ಲಿ. ಮತ್ತು ಯಾಕೆ ಬೇಕು ಈ ಹಾಸ್ಟೆಲ್ಗಳೆಲ್ಲ? ನಾವು ಅಷ್ಟು ಹಾಸ್ಟೆಲ್ ನಿರ್ಮಾಣ ಮಾಡಿದ್ದೀವಿ, ಇಷ್ಟು ಹಾಸ್ಟೆಲ್ ನಿರ್ಮಾಣ ಮಾಡಿದ್ದೀವಿ, ಹಿಂದುಳಿದವರ ವಿದ್ಯಾರ್ಥಿಗಳಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಕೆಲವರು. ಅದನ್ನು ಸರಿಯಾಗಿ ನಿರ್ವಹಿಸೋ ಯೋಗ್ಯತೆ ಕೂಡ ಇರಲ್ಲ. ಹಾಸ್ಟೆಲ್ಗಳಲ್ಲಿ ಆಹಾರ ಧಾನ್ಯ ಪೂರೈಕೆಯಲ್ಲಿ ಅವ್ಯವಸ್ಥೆ ಆಗಿರೋದು. ಆಹಾರ ಧಾನ್ಯ ಪೂರೈಸುವ ಏಜೆನ್ಸಿಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಹಾಗಾಗಿನೇ ಈ ಹಾಸ್ಟೆಲ್ಗಳಿಗೆ ಆಹಾರ ಧಾನ್ಯವನ್ನು ಕೊಡುವಂಥ ಪೂರೈಕೆ ಮಾಡುವಂಥ ಏಜೆನ್ಸಿ ಸೈಲೆಂಟ್ ಆಗಿದೆ. ಆಹಾರ ಧಾನ್ಯವನ್ನು ಕೊಡ್ತಾ ಇಲ್ಲ. ಆಹಾರ ಧಾನ್ಯ ಪೂರೈಕೆ ಮಾಡೋದಕ್ಕೆ ಗುತ್ತಿಗೆದಾರರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಸುಮ್ಮನೆ ಅವ್ರು ಯಾಕೆ ಮಾಡ್ತಾರೆ ಲಾಭ ಇಲ್ಲದೆ? ಅವ್ರಿಗೆ ಏನು ಮಾತಾಡಿರ್ತಾರೋ ಸಮಾಜ ಕಲ್ಯಾಣ ಇಲಾಖೆಯವರು ಆ ನಿಟ್ಟಿನಲ್ಲಿ ಹಣ ಕೊಟ್ಟರೆ ಅವರು ಆಹಾರ ಧಾನ್ಯವನ್ನು ಪೂರೈಕೆ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಮಾಡಲ್ಲ. ಮೊದಲಿಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು. ಬೇಳೆಕಾಳು, ಗೋಧಿ ಸೇರಿದಂತೆ ದವಸ ಧಾನ್ಯಗಳ ಪೂರೈಕೆಯ ವ್ಯತ್ಯಯ ಉಂಟಾಗ್ತಾ ಇದೆ. ಹಾಸ್ಟೆಲ್ ವಿದ್ಯಾರ್ಥಿಗಳ ಹೊಟ್ಟೆಗೆ ತಣ್ಣೀರ ಬಟ್ಟೆಯೇ ಗತಿ ಅನ್ನುವಂಥ ಪರಿಸ್ಥಿತಿ.